ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಫ್ ಯು ಆರ್ ನ್ಯೂ ಹಿಯರ್, ನೀವು ಹೊಸಬ್ರಾಗಿದ್ರೆ ವೆಲ್ಕಮ್. ದಿಸ್ ಇಸ್ ಮೀ ಸಹನಾ ಬ್ಯಾಕ್ ವಿತ್ ಅನ್ನದರ್ ವಿಡಿಯೋ ಟುಡೇ. ಇವತ್ತು ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಾ ಇದ್ವಿ. ನಾನು ಬ್ಯಾಂಗ್ಳೂರ್ ಶಿಫ್ಟ್ ಆದಾಗಿಂದ ಆಲ್ಮೋಸ್ಟ್ 2 ಟೈಮ್ಸ್ ಹೋಗಿದ್ದೀನಿ. ಒಂದ್ಸತಿ ಒಬ್ಬಳೇ ಹೋಗಿದ್ದೆ, ಜಾಸ್ತಿ ಏನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿರಲಿಲ್ಲ. ಸೊ ದಿಸ್ ಟೈಮ್ ಐಮ್ ಗೋಯಿಂಗ್ ವಿತ್ ಅ ಫ್ರೆಂಡ್ ಆಫ್ ಮೈನ್, ಚೂರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಆ್ಯಂಡ್ ಚೂರು ಶಾಪಿಂಗ್ ಮಾಡೋಕ್ಕೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಐ ಆಮ್ ಜಸ್ಟ್ ವೇರಿಂಗ್ ಅ ಕ್ಯಾಶುವಲ್ ಟ್ರೌಸರ್ಸ್, ಅದ್ರ ಮೇಲೆ ಒಂದು ಕ್ರಾಪ್ ಟಾಪು. ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ತುಂಬಾ ಚಳಿ ಇದೆ, ಮಳೆ ಬರ್ತಾ ಇದೆ. ಸೊ ಐ ಥಿಂಕ್ ಐ ನೀಡ್ ಟು ವೇರ್ ದಿಸ್. ಆ್ಯಂಡ್ ರೀಸೆಂಟಾಗಿ ಐ ಹ್ಯಾವ್ ಬಿನ್ ಗೇನಿಂಗ್ ಸೋ ಮಚ್ ಆಫ್ ವೇಟ್. ಸರಿಯಾಗಿ ದಪ್ಪ ಆಗ್ತಾಯಿದ್ದೀನಿ, ಯಾವ ಬಟ್ಟೆನೂ ಫಿಟ್ ಆಗ್ತಿಲ್ಲ. ದಟ್ಸ್ ದ ಒನ್ ರೀಸನ್ ನಾನು ಇವತ್ತು ಶಾಪಿಂಗ್ ಹೋಗ್ತಾ ಇರೋದು. ಯಾಕೆ ಅಂತಂದರೆ ಐ ಡೋಂಟ್ ನೋ ಮೈ ಸೈಜ್ ಅಟ್ ಆಲ್ ಪ್ರೆಸೆಂಟ್ಲಿ. ನಾನು ಎಷ್ಟು ವೆಯ್ಟ್ ಗೇನ್ ಮಾಡ್ತಾಯಿದ್ದೀನಿ ಅಂತಂದರೆ, ಫ್ಲಕ್ಚುಯೇಷನ್ ಹೆಂಗಿದೆ ಅಂತಂದರೆ, ಇರೋ ಬಟ್ಟೆ ಆಗ್ತಾಯಿಲ್ಲ, ಹೊಸದು ಆರ್ಡ್ರ್ ಮಾಡೋಕ್ಕೆ ಧೈರ್ಯ ಇಲ್ಲ, ಬಿಕಾಸ್ ಫಿಟ್ ಆಗುತ್ತೋ ಇಲ್ವೋ ಅಂತ. ಸೊ ಐಮ್ ಗೋಯಿಂಗ್ ಟು ಕಮರ್ಷಿಯಲ್ ಸ್ಟ್ರೀಟ್ ಚೂರು ಶಾಪಿಂಗ್ ಮಾಡೋಕ್ಕೆ ಅಂತ. ಲೆಟ್ಸ್ ಸಿ ಹೌ ದ ಡೇ ಗೋಸ್. ಆ್ಯಂಡ್ ಯು ಗೈಸ್ ಆಲ್ಸೋ ಕೀಪ್ ವಾಚಿಂಗ್, ನಾನು ಏನೇನು ಪರ್ಚೇಸ್ ಮಾಡ್ತೀನಿ ಅಂತ ನೋಡೋಕ್ಕೆ. ಆಲ್ ರೈಟ್, ದಿಸ್ ಇಸ್ ಹೌ ಮೈ ಔಟ್ಫಿಟ್ ಲುಕ್ಸ್. Think you can see. This is an oversized denim t-shirt from Trends. It's just a crop top and a pant. I am a beginner in YouTube actually. Video edit ಮಾಡೋದಾಗಲಿ, ಕಂಟೆಂಟ್ಸ್ ಮಾಡೋದಾಗಲಿ ಅಷ್ಟು ತೀರಾ ನಾಲೆಡ್ಜ್ ಇಲ್ಲ ನನಗೆ. ಏನು ಬೇಸಿಕ್ ಬರುತ್ತೋ ಅದರಲ್ಲಿ ಮಾಡ್ತಾಯಿದ್ದೀನಿ. ನೀವು ನನ್ನ ಕಡೆಯಿಂದ ಯಾವ ಥರ ಕಂಟೆಂಟ್ಸ್ ನೋಡೋಕ್ಕೆ ಇಷ್ಟಪಡ್ತೀರಾ? ಯೂಶ್ವಲಾಗಿ ನಾನು ಲೈಫ್ ಸ್ಟೈಲ್, ರುಟೀನ್, ಡಿಜಿಟಲ್ ಮಾರ್ಕೆಟಿಂಗ್, ಮ್ಯಾನಿಫೆಸ್ಟೇಷನ್ ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟೆಡ್ ಇದ್ದೀನಿ. ಇದ್ರ ಬಗ್ಗೆ ನೀವೇನಾದರೂ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ವಿಲ್ ಬಿ ವೇಟಿಂಗ್ ಟು ಸಿ ಯುವರ್ ಕಮೆಂಟ್ಸ್ ಆ್ಯಂಡ್ ಅಪ್ಗ್ರೇಡ್ ಮೈ ಸೆಲ್ಫ್ ಯಾವ ಥರ ವೀಡಿಯೋಸ್ ಹಾಕಬೇಕು ಅಂತ. ನಾವಿವಾಗ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ ಕಮರ್ಷಿಯಲ್ ಸ್ಟ್ರೀಟ್ಗೆ ಮನೆಯಿಂದ. ಆ್ಯಂಡ್ ದಿಸ್ ಗೈ ಹ್ಯಾಸ್ ಅರೈವ್ಡ್ ಫಾರ್ ದ ಫಸ್ಟ್ ಟೈಮ್. ಅವ್ರು ನನಗೆ ವೇಟ್ ಮಾಡಿಸಿಲ್ಲ. ಸೇ ಹಾಯ್ ಟು ವಿಜಯ್. ಹೌ ಆರ್ ಯು? ಹೌ ಇಸ್ ಯುವರ್ ಡೇ ಗೋಯಿಂಗ್? ನನ್ನ ಇನ್ಮೇಲೆ ಸ್ಟಾರ್ಟ್ ಆಗಿದೆಯಂತೆ ಡೇ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಲೈಟಾಗಿ ಮಳೆ ಬರೋ ಥರ ಅನ್ನಿಸ್ತಾ ಇದೆ. ಜಿಟಿ ಜಿಟಿ ಅಂತ ಬರ್ತಾ ಇದೆ. ಐ ಹೋಪ್ ನಾವೆಲ್ಲೂ ಮಳೇಲಿ ಸಿಕ್ಕಾಕೋಬಾರ್ದು ಶಾಪಿಂಗ್ ಮಾಡುವಾಗ ಅಂತ. ಆಲ್ರೆಡಿ ಟೈಮ್ ಅರೌಂಡ್ 2:33 ಆಗಿದೆ. ಇಷ್ಟೊತ್ತಿಗೆ ಹೋಗ್ತಾ ಇದ್ದೀವಿ. ಐ ಡೋಂಟ್ ನೋ ಯಾವಾಗ ವಾಪಸ್ ಬರ್ತೀವಿ ಅಂತ. ಲೆಟ್ಸ್ ಸಿ. ಇಫ್ ಐವ್ ಮೇಡ್ ಅ ರಾಂಗ್ ಡಿಸಿಷನ್ ಇವತ್ತು ಶಾಪಿಂಗ್ ಹೋಗ್ತಾ ಇರೋದು, ಬಿಕಾಸ್ ಇಟ್ಸ್ ರೇನಿಂಗ್ ಸೋ ಮಚ್. ಚೆನ್ನಾಗಿ ಮಳೆ ಬರ್ತಾ ಇದೆ. ಏನಾಗುತ್ತೋ ಗೊತ್ತಿಲ್ಲ. ಐ ಹೋಪ್ ನಾವು ಅಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ, ಇನ್ನೂ 30 ಮಿನಿಟ್ಸ್ ಏನೋ ಇದೆ ರೀಚ್ ಆಗೋಕ್ಕೆ. ಐ ಹೋಪ್ 30 ಮಿನಿಟ್ಸ್ ಅಷ್ಟರಲ್ಲಿ ಮಳೆ ನಿಲ್ಲುತ್ತೆ ಅಂತ. ಲೆಟ್ಸ್ ಸಿ. ನಾವಿವಾಗ ವಿಧಾನಸೌಧ ಮುಂದೆ ಹೋಗ್ತಾ ಇದ್ದೀವಿ. ಇದು ನನಗೆ ತುಂಬ ಮೆಮೊರೀಸ್ ರೀಕಾಲ್ ಮಾಡೋಕ್ಕೆ ಇದು ಮಾಡ್ತಿದೆ. ಬಿಕಾಸ್ ನಾನು ಆಫೀಸ್ಗೆ ಹೋಗುವಾಗ MG ರೋಡಲ್ಲಿ ವಸಂತ ನಗರಲ್ಲಿತ್ತು ಆಫೀಸು. ಅಲ್ಲಿ ವಸಂತ ನಗರಿಂದ ಇಲ್ಲಿವರೆಗೂ ನಾನು ಮೆಟ್ರೋಗೋಸ್ಕರ ನಡ್ಕೊಂಡು ಬರ್ತಾ ಇದ್ದೆ. ಅದೆಲ್ಲ ನನಗೆ ನೆನಪಾಗ್ತದೆ. ಬಟ್ ಲುಕ್ ಅಟ್ ಮೀ ನಾವು ಇವಾಗ ಕ್ಯಾಬಲ್ಲಿ ಆರಾಮಾಗಿ ಜಾಲಿಯಾಗಿ ಹೋಗ್ತಾ ಇದ್ದೀನಿ. ಜಾಬ್ ಮಾಡುವಾಗ ನಡ್ಕೊಂಡು ಬರ್ತಾ ಇದ್ದೆ. ಟ್ರಸ್ಟ್ ಮೀ, ಈ ಫೀಲಿಂಗೇ ಒಂಥರ ಡಿಫ್ರೆಂಟ್ ಆಗಿದೆ. ಐ ಆಮ್ ಸೋ ಹ್ಯಾಪಿ ದಟ್ ಐ ಸ್ಟಾರ್ಟೆಡ್ ಡಿಜಿಟಲ್ ಮಾರ್ಕೆಟಿಂಗ್. ಬಿಕಾಸ್ ಆಫ್ ದಟ್ ಇವತ್ತು ಐ ಆಮ್ ಲಿವಿಂಗ್ ಮೈ ಲೈಫ್ ಟು ದ ಫುಲ್ಲೆಸ್ಟ್. ಫೀಲಿಂಗ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ಈ ರೋಡಲ್ಲೆಲ್ಲ ನಾನು ಕ್ಯಾಬಿಗೆ ಖರ್ಚು ಮಾಡೋಕ್ಕೆ ದುಡ್ಡು ಇರ್ತಾ ಇರಲಿಲ್ಲ. ಕ್ಯಾಬಿಗೆ ಖರ್ಚು ಮಾಡಿದ್ದಿದ್ರೆ ಮಂತ್ಲಿ ಏನೂ ಸೇವ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಮೆಟ್ರೋವರೆಗೂ ನಡ್ಕೊಂಡು ಬರ್ತಾ ಇದ್ದೆ. ಹೊಟ್ಟೆ ಹಸ್ಕೊಂಡು ಸುಸ್ತಾಗಿ ಬೆಳಗ್ಗೆ ಬೇಗ ಎದ್ದು ಹೋಗ್ತಾ ಇದ್ದೆ ಜಾಬ್ ಮಾಡುವಾಗ. ಅದೆಲ್ಲ ನನಗೆ ನೆನಪಾಗ್ತಿದೆ. ಇಫ್ ಐ ರಿಮೆಂಬರ್ ದಟ್, ಕಣ್ಣಲ್ಲಿ ನೀರು ಬರುತ್ತೆ ಒಂದು ಸೆಕೆಂಡ್. ಹೆಂಗಿತ್ತು ಲೈಫ್ ಅವಾಗ, ಎಷ್ಟೆಲ್ಲ ಸ್ಟ್ರಗಲ್ ಇತ್ತು ಅಂತ. ಬಟ್ ನೌ ಸಿ ಮೀ. ದಿಸ್ ಇಸ್ ದ ಪವರ್ ಆಫ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್, ಡಿಜಿಟಲ್ ಮಾರ್ಕೆಟಿಂಗ್. ವಾಟ್ ಡು ಯು ಥಿಂಕ್ ವಿಜಿ? ಹೌ ಆರ್ ಯು ಫೀಲಿಂಗ್ ಆಫ್ಟರ್ ಲಿಸ್ನಿಂಗ್ ಮೈ ಸ್ಟೋರಿ? ಅವರು ಮನೆ ಕಟ್ಟೋ ಫೀಲ್ಡಲ್ಲಿದ್ದಾರೆ. ಐ ಆಮ್ ಸೋ ಸಾರಿ, ಬಟ್ ಆ್ಯಕ್ಚುಲಿ ಈಸ್ ಅ ಸಿವಿಲ್ ಇಂಜಿನಿಯರ್. ಸೊ ಮೀ, ಐ ವಾಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಬಟ್ ಐ ಡೋಂಟ್ ನೋ, ನನಗನ್ಸುತ್ತೆ ಐ ವುಡಂಟ್ ಲೈಕ್ ಸಸ್ಟೇನ್ ಆಗ್ತಿರಲಿಲ್ಲ ಅಲ್ಲಿ ಅಂತ. ದಿಸ್ ಇಸ್ ನಾಟ್ ಮೇಡ್ ಫಾರ್ ಮೀ ಅಂತ ಅಂದ್ಕೊಂಡು ಐ ಸ್ಟಾರ್ಟೆಡ್ ದಿಸ್. ಆ್ಯಂಡ್ ನೌ ಐ ಆಮ್ ಹ್ಯಾಪಿ with my decision. Universe
ನನ್ನ ಮಾತು ಕೇಳಿಸ್ಕೊಂತು ಅನಿಸುತ್ತೆ. ಮಳೆ ನಿಲ್ಲಿಸ್ಬಿಟ್ಟಿದೆ. ಐ ಹೋಪ್ ಇಟ್ ಗೋಸ್ ವೆಲ್. ಮಳೆ ಮತ್ತೆ ಬರಲ್ಲ ಅಂತ ಅಂದ್ಕೊತೀನಿ. ಐ ಆಮ್ ಸೊ ಹ್ಯಾಪಿ. ಲೆಟ್ಸ್ ಸಿ ಏನು ಎಕ್ಸ್ಪ್ಲೋರ್ ಮಾಡ್ಬೋದು, ಏನು ಚೆನ್ನಾಗಿರೋದು ಸಿಗ್ಬೋದು ಅಂತ. ಸ್ಟೋರ್ ಒಳಗೆ ಹೋಗಿದ್ವಿ. ಆ್ಯಕ್ಚುಲಿ ಇಟ್ ವಾಸ್ ವೆರಿ ಓವರ್ ಪ್ರೈಸಿ. ಆರಾಮಾಗಿ ನಾನು H&Mಲ್ಲೇ ಪರ್ಚೇಸ್ ಮಾಡ್ಬೋದು ಅಂತ ಅನ್ನಿಸ್ತು, ಟು ಬಿ ಆನೆಸ್ಟ್. ನನಗೆ ಒಂಚೂರು ಪೌಚ್ಗಳು ಬೇಕು, ಇಲ್ಲಿದೆ ಅನ್ಸಂತೆ. ಲೆಟ್ಸ್ ಸಿ. ಮಳೆ ಸ್ಟಾರ್ಟ್ ಆಗ್ತಾ ಇದೆ ವಿಜಯ್. ಏನು ಮಾಡೋದು? ಬೇರೆ ಕಡೆ ಎಲ್ಲೋ ಹೋಗೋದು? ಇಲ್ಲೆಲ್ಲ ತುಂಬ ಪ್ರೈಸಿ ಅನಿಸ್ತಾ ಇದೆ, ಟು ಬಿ ಆನೆಸ್ಟ್. ನಾನು ಕಮರ್ಷಿಯಲ್ ಸ್ಟ್ರೀಟ್. ಆ್ಯಕ್ಚುಲಿ ನಾವು ಒಂದು ಮೇಕಪ್ ಪೌಚ್ ನೋಡಿದ್ವಿ. ಅವರು ನನ್ನ ವಾಪಸ್ ಕರೀತಾ ಇದ್ದಾರೆ. ಅವರು 350 ಏನೋ ಹೇಳಿದ್ರು, ನಾನು 250 ಕೇಳಿದೆ. ಆ್ಯಂಡ್ ದ ಪರ್ಸನ್ ಈಸ್ ರೆಡಿ ಟು ಗಿವ್ ನೌ. ಅಷ್ಟು ದೂರ ಹೋಗಿರೋಳನ್ನ ವಾಪಸ್ ಕರೆದಿ ಕೊಡ್ತಾ ಇದ್ದಾರೆ. ಲೆಟ್ಸ್ ಸಿ. ಕೊಡಲಿಲ್ಲ ನೀವು? क्या करना मैडम, होता नहीं है अभी हो रहा है, अब बारिश आ रहा है, कुछ तो करना पड़ेगा तभी दे देते फिर. ಆವಾಗಲೇ ಕೊಟ್ಬಿಡ್ಬೇಕಿತ್ತು. ಗೋಲ್ಗಪ್ಪ ತಿಂದ್ಕೊಂಡು ಐ ಥಿಂಕ್ ಇದೇ ಸ್ಟೋರ್ ನಾನು ಹುಡುಕ್ತಾ ಇದ್ದಿದ್ದು, ವೆಲ್ಲೂರ್ ಸ್ಟೋರ್ ಅಂತ. ಇದು ಅಡ್ರೆಸ್ ಪ್ರಾಪರಾಗಿ ನಂಗೆ ಗೊತ್ತಿಲ್ಲ, ಬಟ್ ಬಿಫೋರ್ 2 years ಅನಿಸುತ್ತೆ ಐ ಕೇಮ್ ಹಿಯರ್. ಒಂದು ಸ್ವಲ್ಪ ಟಾಪ್ಸ್ ತೊಗೊಂಡೋಗಿದ್ದೆ. ಇಲ್ಲಿ ಟಾಪ್ಸ್ ತುಂಬ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಟ್ರೆಂಡಿ ಕಲೆಕ್ಷನ್ಸ್ ಇರುತ್ತೆ. ಸೊ ಒಂದು ಫೇವ್ರೆಟ್ ಸ್ಟೋರ್ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗಿದ್ದೆ. ಐ ಬಾಟ್ ಸಮ್ ಥಿಂಗ್ಸ್. ವೀಡಿಯೋ ಕೊನೆಗೆ ಅಥವಾ ಇನ್ನೊಂದು ವೀಡಿಯೋದಲ್ಲಿ ವ್ಲಾಗ್ ಮಾಡಿ ನಾನು ನಿಮ್ಗೆ ಅದನ್ನೆಲ್ಲ ತೋರಿಸ್ತೀನಿ. ಸೊ ವಿ ಆರ್ ಹೆಡ್ಡಿಂಗ್ ಇನ್ಸೈಡ್. ಮತ್ತೆ ಇನ್ನೇನು ಸಿಗ್ಬೋದು ಅಂತ. ಆ್ಯಕ್ಚುಲಿ ತುಂಬ ಒಳ್ಳೆ ಟಾಪ್ಸ್ ಸಿಕ್ಕಿದೆ ನನಗೆ. ಈ ವ್ಲಾಗಲ್ಲಿ ಸಾಧ್ಯ ಆದರೆ ತೋರಿಸ್ತೀನಿ, ಇಲ್ಲಾಂದರೆ ಅದಕ್ಕೆ ಅಂತ ಇನ್ನೊಂದು ವ್ಲಾಗ್ ಮಾಡಿ ತೋರಿಸ್ತೀನಿ. ಆಯಿತಾ? ಇನ್ನೂ ಇಲ್ವಾ? ಇನ್ನೂ ಹಂಗಿದ್ರೆ ನಡೆಸ್ತೀನಿ ಬಾ, ಚೆನ್ನಾಗಿ ಸುಸ್ತು ಮಾಡಿಸ್ತೀನಿ. ರೈಟ್ ಹೋಗೋಣ, ಲೆಫ್ಟ್ ಹೋಗೋಣ? ಯಾವ ಕಡೆ ಅಂಗಡಿ ಇರೋದು ಆ ಕಡೆ. ಎರಡೂ ಕಡೆ ಇದೆ. ಸ್ಟ್ರೀಟಿಗೆ ಬಂದರೆ ನನಗೆ ಎಲ್ಲ ಅಂಗಡಿಲೂ ಹೋಗಿ ಏನಾದರೂ ಒಂದು ತಗೋಬೇಕು ಅಂತ ಅನ್ನಿಸ್ತಾ ಇದೆ, ಟು ಬಿ ಆನೆಸ್ಟು. ಎಲ್ಲ ಅಂಗಡಿಲೂ ತುಂಬ ಚೆನ್ನಾಗಿರೋ ಥಿಂಗ್ಸೇ ಇದೆ. ಆದರೆ ಕೆಲವೊಂದು ಅಂಗಡಿಗಳು ತುಂಬ ಪ್ರೈಸಿ ಅನ್ನಿಸ್ದೆ, ಕೆಲವೊಂದು ಅಂಗಡಿಗಳು ಓಕೆ ಥರ ಇದೆ. ನನಗೊಂದು ಮೊಬೈಲ್ ಕೇಸ್ ಬೇಕು. ಐ ಹೋಪ್ ಇಲ್ಲಿ ಸಿಗುತ್ತೆ ಅಂತ. ಐ ಥಿಂಕ್ ವಿಜಯ್ ಇಲ್ಲಿ ಸಿಗುತ್ತೆ. ಲಾಸ್ಟ್ ಅಂಗಡಿಲಿ ಸಿಗಲಿಲ್ಲ, ಇಲ್ಲಿ ಸಿಗುತ್ತಾ ನೋಡೋಣ. ಕೇಸ್ ಆಪ್ಷನ್ಸ್ ಇದೆ, ಬಟ್ ಇದಿಷ್ಟ ಆಯಿತು. ತೀರಾ ಜಾಸ್ತಿ ಗೊಂಬೆಗಳಿದೆ ಅಂತ ಅನಿಸ್ತಾ ಇದೆ ನನಗೆ. ಲೆಟ್ಸ್ ಸಿ ಬೇರೆ ಸ್ಟೋರಲ್ಲಿ ಸಿಗ್ಬೋದಾ ಅಂತ. ಐ ಆಮ್ ಲುಕಿಂಗ್ ಫಾರ್ ಸಮ್ ಗ್ಲಾಸ್ ಏನೋ, ನೋಡೋಣ. ಸೆರಾಮಿಕ್ ಐಟಮ್ಸ್ ಇದೆ ಅನಿಸುತ್ತೆ ಇಲ್ಲಿ. ಲೆಟ್ಸ್ ಸಿ. ನನ್ನ ಟೇಬಲ್ಗೆ ಏನಾದರೂ ಶೋ ಪೀಸ್ ಥರ ಇಡೋಣ ಅಂತ ಹುಡುಕ್ತಾ ಇದ್ದೀನಿ. ಇಲ್ಲಿದೆ ಐ ಥಿಂಕ್, ನೋಡೋಣ ಚೆನ್ನಾಗಿದೆಯಾ ಯಾವುದಾದ್ರು. ಮಿನಿಸು ಇವಾಗ. ಲೆಟ್ಸ್ ಸಿ. ಲುಕಿಂಗ್ ಫಾರ್ ಅ ಸ್ಲೀಪಿಂಗ್ ಮಾಸ್ಕ್. ಬಟ್ ಇಲ್ಲೆಲ್ಲ ಹ್ಯಾರಿ ಪಾಟರ್ ಕಲೆಕ್ಷನ್ ಇದೆ, ವಿಚ್ ಐ ಡೋಂಟ್ ಲೈಕ್. ಸಿಪ್ಪರ್ ಕೂಡ ಬೇಕು ನನಗೊಂದು. ಅನಿಸುತ್ತೆ. ಆ್ಯಕ್ಚುಲಿ ವಿ ಆರ್ ಟಯರ್ಡ್. ತುಂಬ ಕಾಲು ನೋವ್ತಿದೆ, ತುಂಬ ಓಡಾಡಿದ್ದೀವಿ. ವಿಡಿಯೋದಲ್ಲಿ ಅಷ್ಟೊಂದು ಕ್ಯಾಪ್ಚರ್ ಮಾಡಿಲ್ಲ ನಾನು, ಬಟ್ ತುಂಬ ಅಂದರೆ ತುಂಬಾ ಓಡಾಡಿದ್ದೀವಿ. ಹೋಗೋಣ ಇವಾಗ ಮನೆಗೆ. ಐ ಥಿಂಕ್ ಹೋಗೋ ದಾರಿ ಮತ್ತೆ ಏನಾದರೂ ಸಿಕ್ಕಿದ್ರೆ ಫಾರ್ ಶೋರ್ ವಿಲ್ ಪರ್ಚೇಸ್, ಅದರ್ವೈಸ್ ವಿಲ್ ಜಸ್ಟ್ ಮೂವ್ ಟು ಹೋಮ್. ಮನೆಗೆ ಹೋಗಿ ಅಲ್ಸಿ ನಾನು ಇವಾಗ ಏನು ತೊಗೊಂಡೆ ಅಂತ ತೋರ್ಸೋದ ಅಥವಾ ಲೈವ್ ಬ್ಯಾಂಕ್ ಸ್ಟೇಟ್ಮೆಂಟ್ ತೋರ್ಸೋದ ಅಂತ ಐ ಥಿಂಕ್. ಆ್ಯಂಡ್ ಐ ಮೇಕ್ ಶೋರ್ ದಟ್ ಯು ಗೈಸ್ ಗೆಟ್ ಟು ಸಿ ಎವ್ರಿಥಿಂಗ್. ಒಂದು ಅರ್ಥ ಆಗಲ್ಲ, ಈ ಬೆಂಗಳೂರಲ್ಲಿ ಜನ ಯಾಕೆ ಇಷ್ಟೊಂದಿದ್ದಾರೆ, ಅಂದರೆ ಇಷ್ಟೊಂದು ಜನ ಯಾಕಿದ್ದಾರೆ ಈ ಊರಲ್ಲಿ. ಯಪ್ಪ, ಸಂಧಿ ಮೂಲೆಯಲ್ಲೆಲ್ಲ ಅಂಗಡಿಗಳು. ಓ ಮೈ ಗಾಡ್, ನಾನಂತೂ ಐಮ್ ಲೈಕ್ ಎವ್ರಿ ಟೈಮ್ ಬಂದಾಗೆಲ್ಲ ಅನ್ಕೊತೀನಿ ಇಷ್ಟೊಂದು ಜನ ಹೆಂಗಿರ್ತಾರೆ ಈ ಊರಲ್ಲಿ. ಈ ಊರು ಅಷ್ಟು ದೊಡ್ಡದು ನಿಜ, ಬಟ್ ಲೈಕ್ ನಮ್ಮೂರಲ್ಲಿ ನಾವೆಲ್ಲ ಅಷ್ಟೊಂದು ಜನ ಎಲ್ಲೂ ನೋಡಿಲ್ಲ ಅಲ್ವಾ. ಸೊ ಇದೊಂಥರ ನನಗೆ ಎವ್ರಿ ಟೈಮ್ ಹೊಸದೇ ಅನಿಸುತ್ತೆ. ಗೈಸ್, ಕ್ಯಾಬ್ ಯಾವುದು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅದ್ಯಾವುದು ಸ್ಟ್ರೀಟ್ ಹತ್ರ ಹೋಗ್ಬೇಕಂತೆ, ಅದಕ್ಕೆ ಐ ಆಮ್ ಗೋಯಿಂಗ್. ಹೋಪ್ ಯಾವ್ದಾದ್ರು ಕ್ಯಾಬ್ ಅವ್ರು ಎಕ್ಸೆಪ್ಟ್ ಮಾಡಿ ನಾವು ಬೇಗ ಮನೆ ರೀಚ್ ಆಗ್ತೀವಿ ಅಂತ. ಟೈಮ್ ಆಲ್ಮೋಸ್ಟ್ 6:30 ಆಗಿದೆ ಅನಿಸುತ್ತೆ. ಇಟ್ ವಾಸ್ ಅ ಫನ್ ಡೇ. ತುಂಬ ಬಟ್ಟೆ ತೊಗೊಂಡೆ ನಾನು, ಟು ಬಿ ಆನೆಸ್ಟ್. ತುಂಬ ಖರ್ಚು ಮಾಡಿದೆ. ಐ ಟೆಲ್ ಯು,
ಎಷ್ಟು ಖರ್ಚು ಮಾಡಿದೆ ಅಂತ. ಮಳೇಲಿ ಕ್ಯಾಬಿಗೆ ವೇಟ್ ಮಾಡ್ತಾ ನಿಂತಿದ್ದೀವಿ. ವಿಜಿ ಹೆಂಗಿದೆ ವೆದರು? ಚೆನ್ನಾಗಿದೆ, ಕೂಲಾಗಿ ನಾರ್ಮಲ್ ಬೆಂಗಳೂರು ಇದೆ. ಥ್ಯಾಂಕ್ ಯು ಇವತ್ತು ನನ್ನ ಜೊತೆ ಶಾಪಿಂಗ್ ಬಂದಿದ್ದಕ್ಕೆ. ವೆಲ್ಕಮ್. ಅನ್ನ ಸರ್. I don't have idea, sir. ಮನೆಗೆ ಬಂದು ಫ್ರೆಶ್ ಆದೆ. ಟ್ರಸ್ಟ್ ಮೀ ತುಂಬ ಟಯರ್ಡ್ ಆಗಿದ್ದೀನಿ. ಐ ಟುಕ್ ಅ ನ್ಯಾಪ್ ಅನಿಸುತ್ತೆ. ಆಲ್ಮೋಸ್ಟ್ 1 to 2 ಅವರ್ಸ್ವರೆಗೂ ನಾನು ನಿದ್ದೆ ಮಾಡಿಬಿಟ್ಟಿದ್ದೀನಿ, ಗೊತ್ತೇ ಆಗಿಲ್ಲ. ಬ್ಯಾಂಗ್ಳೂರ್ ಟ್ರಾಫಿಕ್ ಆ್ಯಂಡ್ ನನ್ನ ಬಾಡಿ ಲೈಕ್ ಲಿಟ್ರಲಿ ನನ್ನ ಬಾಡಿ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಫಾರ್ ಸೆವೆರಲ್ ಥಿಂಗ್ಸ್ ಬಿಕಾಸ್ ಆಫ್ ನಾನು ವೇಟ್ ಗೇನ್ ಮಾಡ್ತಿರೋದಕ್ಕೆ ನಂಗೆ ಜಾಸ್ತಿ ಓಡಾಡೋಕ್ಕಾಗ್ತಾ ಇಲ್ಲ. ಟ್ರಸ್ಟ್ ಮೀ ಒಂಥರ ಫಟಿಗ್ ಬಂದುಬಿಟ್ಟಿದೆ. ಆ್ಯಂಡ್ ಇವತ್ತು ನನಗೆ ಅನ್ನಿಸ್ತು ದ್ಯಾಟ್ ಐ ನೀಡ್ ಟು ಬಿ ಸೀರಿಯಸ್ ಅಬೌಟ್ ಮೈ ಹೆಲ್ತ್. ಐ ನೀಡ್ ಟು ಬಿ ಸೀರಿಯಸ್ ಅಬೌಟ್ ಮೈ ವೇಟ್. ನಾನು ವೇಟ್ ಪುಟ್ ಆನ್ ಮಾಡ್ತಾ ಇರೋದು ನನಗೆ ಎಷ್ಟು ಪ್ರಾಬ್ಲಮ್ ಮಾಡ್ತಿದೆ ಅಂತ ನನಗೆ ಗೊತ್ತಾಗ್ತದೆ. ನಮಗೊಂದು 4-5 ಅವರ್ಸ್ ಕೂಡ ಲೈಕ್ ವಾಕ್ ಮಾಡಿ ಸಸ್ಟೇನ್ ಆಗಲಿಲ್ಲ. ನನ್ನ ಬಾಡಿ ತುಂಬ ಸ್ಟ್ರೇನ್ ಆಯಿತು. ಕಾಲು ಪಾದಗಳು ನೋವು ಬರ್ತಿದೆ, ಫೆಟ್ಟಿಗೆ ಬರ್ತಿದೆ, ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅನ್ನಷ್ಟು ಸುಸ್ತಾಗ್ತಿದೆ. ಸೊ ದಿಸ್ ಇಸ್ ದ ರಿಮೈಂಡರ್ ನನಗೆ ಇವತ್ತು ದ್ಯಾಟ್ ನಾನು ವೆಲ್ನೆಸ್ ಜರ್ನಿ ಆಗಲಿ ಹೆಲ್ತಿ ರುಟೀನ್ ಲೈಫ್ ಸ್ಟೈಲ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ಈ ದಿನಕ್ಕೆ ನನಗೆ ಒಂಥರ ರಿಯಲೈಸೇಷನ್ ಬಂದಿದೆ. ಸೊ ಫಾರ್ ಶೋರ್ ಐ ವಿಲ್ ವರ್ಕ್ ಆನ್ ಇಟ್ ಫ್ರಮ್ ಟುಡೇ ಆರ್ ಟುಮಾರೋ. ಸ್ಟ್ರೀಟಿಂದ ಏನೇನು ತಂದೆ ಎಲ್ಲದನ್ನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಸಿನ್ಸ್ ಇವಾಗ ಐ ಆಮ್ ರನ್ನಿಂಗ್ ಲೇಟ್ ಆಲ್ರೆಡಿ, ಟೈಮ್ 10:30 ಆಗಕ್ಕೆ ಬಂದುಬಿಟ್ಟಿದೆ, ರಾತ್ರಿ ಆಗೋಗಿದೆ. ಬಂದಿದ್ದು ಲೇಟು, ನ್ಯಾಪ್ ತೊಗೊಂಡಿದ್ದಾಯಿತು, ಸುಸ್ತಾಗಿದ್ದಾಯಿತು. ಸೊ ಹಾಗಾಗಿ ಐ ಆಮ್ ನಾಟ್ ಶೋಯಿಂಗ್ ಇಟ್ ಟು ಯು ಗೈಸ್. ಫಾರ್ ಶೋರ್ ನಾನು ಏನೇನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಪರ್ಚೇಸ್ ಮಾಡ್ಕೊಂಬಂದೆ ಅಂತ ಇನ್ನೊಂದು ವ್ಲಾಗ್ ಮಾಡಿ ಹಾಕ್ತೀನಿ. ಡೋಂಟ್ ಫರ್ಗೆಟ್ ಟು ಚೆಕ್ ದಟ್ ವಿಡಿಯೋ, ಓಕೆ? ಆ್ಯಂಡ್ ಅದಷ್ಟೇ ಅಲ್ಲ, ನಾಳೆ ನಾನು ನನ್ನ ಹೋಮ್ ಟೌನ್ಗೆ ಹೋಗ್ತಾ ಇದ್ದೀನಿ, ಊರಿಗೆ ಹೋಗ್ತಾ ಇದ್ದೀನಿ. ಸೊ ಊರಿಗೆ ಹೋಗಿ ಐ ಥಿಂಕ್ ನನಗೆ ಪ್ರತಿ ಸತಿನೂ ಊರಿಗೆ ಹೋದಾಗ ಒಂದು ರಿಫ್ರೆಶ್ಮೆಂಟ್ ಅನ್ನೋದು ಸಿಗುತ್ತೆ. ಮೀಟಿಂಗ್ ಮೈ ಮಾಮ್, ಮೈ ಬ್ರದರ್, ಅದೆನ್ ಏನೋ ಒಂಥರ ನನಗೆ ಬೂಸ್ಟ್ ಅಪ್. ಐ ಹೋಪ್ ದಿಸ್ ಟೈಮ್ ಆಲ್ಸೋ ಇಟ್ ಹ್ಯಾಪನ್ಸ್ ದ ಸೇಮ್. ಅಂದರೆ ಅದೇ ಥರ ನನಗೆ ಎನರ್ಜಿ ಬರುತ್ತೆ, ಮೋಟಿವೇಶನ್ ಬರುತ್ತೆ, ಬೂಸ್ಟಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಷ್ಟೇ ಅಲ್ಲ, ನಮ್ಮಮ್ಮ ನಾನು ಯೂಟ್ಯೂಬ್ ವೀಡಿಯೋಸ್ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅದೇನಕ್ಕೆ ಹೇಳ್ತಿರೋ ಗೊತ್ತಿಲ್ಲ, ಮನೆಗೆ ಬಾ ಪ್ಲೀಸ್, ನಮ್ಮನೇಲೂ ಯೂಟ್ಯೂಬ್ ವೀಡಿಯೋ ಮಾಡು, ನಾನು ನೋಡಬೇಕು ಅಂತ ತುಂಬ ಕೇಳ್ತಾ ಇದ್ದಾರೆ. ಆ್ಯಂಡ್ ನೋಡಬೇಕು ಅಂತ ಕೇಳ್ತಾ ಇದ್ದಾರೋ ಅಥವಾ ಮನೇಲಿ ಒಂದು ಯೂಟ್ಯೂಬ್ ವ್ಲಾಗ್ ಮಾಡಲಿ ಅಂತ ಹೇಳ್ತಾ ಇದ್ದಾರೋ, ಐ ರಿಲಿ ಡೋಂಟ್ ನೋ. ಬಟ್ ಅವ್ರು ಆಸೆ ಪಡ್ತಿದ್ದಾರೆ. ಫಾರ್ ಶ್ಯೂರ್ ನಾನು ಮನೆಗೆ ಹೋದ್ಮೇಲೂ ವೀಡಿಯೋಸ್ ಕಂಟಿನ್ಯೂ ಮಾಡ್ತೀನಿ ಕನ್ಸಿಸ್ಟೆಂಟಾಗಿ. ಆ್ಯಂಡ್ ಮರೀದೆ ನನ್ನ ವೆಲ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ, ನೋ ಮ್ಯಾಟರ್ ವಾಟ್. ಇದೊಂಥರ ನನಗೆ ಸೀರಿಯಸ್ ರಿಮೈಂಡರ್ ಅಂತ ಯಾವಾಗಲೇ ಹೇಳ್ದಂಗೆ ಇದು ಲಿಟ್ರಲಿ ನನಗೊಂದು ಸೀರಿಯಸ್ ರಿಮೈಂಡರೇ ಆಗಿರುತ್ತೆ. ಐಲ್ ಸ್ಟಾರ್ಟ್ ಮೈ ವೆಲ್ನೆಸ್ ಜರ್ನಿ ಆ್ಯಂಡ್ ಐಲ್ ಕೀಪ್ ಆನ್ ಅಪ್ಡೇಟಿಂಗ್ ಯು ಗೈಸ್. ನಾನು ಏನೇನು ಮಾಡ್ತೀನಿ, ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಏನು ಮಾಡ್ತೀನಿ. ಮನ್ಸು ಹೇಳ್ತಾ ಇದೆ ಒಂದು 21 days ಅಥವಾ 75 days ಚಾಲೆಂಜ್ ತಗೋ ಅಂತ ಹೇಳ್ತಾ ಇದೆ. ಲೆಟ್ ಮೀ ಟ್ರೈ. ನಾನು ಮನೆಗೆ ಹೋಗ್ತೀನಿ, ಲೆಟ್ ಮೀ ಸೆಟಲ್. ಒಂದು ಸ್ವಲ್ಪ ದಿನ ನಾನು ಇರ್ತೀನಿ ನಮ್ಮ ಮನೇಲಿ, ಇದ್ದು ಟೈಮ್ ಸ್ಪೆಂಡ್ ಮಾಡ್ತೀನಿ ನನ್ನ ಫ್ಯಾಮ್ಲಿ ಜೊತೆ. ಆ ಟೈಮಲ್ಲಿ ಐಲ್ ಡಿಸೈಡ್ ವಾಟ್ ಐ ಹ್ಯಾವ್ ಟು ಡೂ, ಹೌ ಟು ಸ್ಟಾರ್ಟ್ ಮೈ ವೆಲ್ನೆಸ್ ಜರ್ನಿ. ಲೆಟ್ಸ್ ಸಿ ನನ್ನ ವೆಲ್ನೆಸ್ ಜರ್ನಿ ಹೆಂಗೆ ಸ್ಟಾರ್ಟ್ ಆಗುತ್ತೆ, ನಾನು ಎಷ್ಟು ವೆಯ್ಟ್ ಲೂಸ್ ಮಾಡ್ತೀನಿ ಅಂತ. ಲೆಟ್ಸ್ ಲೇಸಿ ಆಗಿದ್ದರೆ, ನಿಮ್ಮ ಲೈಕ್ ಡೈಲಿ ರುಟೀನ್ಸ್ ಪ್ರಾಪರ್ ಆಗಿಲ್ಲ, ನೀವು ಹೆಲ್ತಿ ಫುಡ್ ತಿಂತಾ ಇಲ್ಲ, ನಿಮ್ಮ ಹೆಲ್ತ್ ಬಗ್ಗೆ ನೀವು ಸೀರಿಯಸ್ ಇಲ್ಲ ಅಂತಂದರೆ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಯುವರ್ ಹೆಲ್ತ್. ಈಟ್ ಹೆಲ್ತಿ ಫುಡ್, ಒಳ್ಳೆ ಊಟ ಮಾಡಿ, ಮನೆ ಊಟ ಮಾಡಿ. ನಾನು ಮಾಡಿರೋ ದೊಡ್ಡ ಮಿಸ್ಟೇಕೇ ಅದು, ಜಾಸ್ತಿ ಆಚೆ ತಿಂದು ಲೈಕ್ ನಂದು ಹೆಲ್ತ್ ಅಪ್ಸೆಟ್ ಆಗಿದೆ ಅಂತಲೂ ಅನ್ನಿಸ್ತಾ ಇದೆ. ಇನ್ನೊಂದು ಕಡೆ ನಾನು ಮನೇಲೂ ಅಡುಗೆ ಮಾಡ್ಕೊಂಡು ತಿಂದಿರೋದುಂಟು, ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಐ ಫೀಲ್ ಲೈಕ್ ಅನ್ಹೆಲ್ತಿ, ಜಾಸ್ತಿ ಕ್ರೇವಿಂಗ್ಸ್ ಇರೋದು ನನಗೆ ಪ್ರಾಬ್ಲಮ್ ಆಗ್ತಿದೆ ಅಂತ. I'll try to fix that. And ನೀವು ಕೂಡ, if you are lazy about your health lifestyle, please make sure you correct it as soon as possible. That's it for today's vlog. If you're watching me till the end, thank you so much. Obviously you know I love you guys, and don't forget to subscribe my YouTube channel and click on the bell icon. And ನಿಮ್ಮ ಒಂದು thumbs up ನನಗೆ ಮತ್ತೆ ವಿಡಿಯೋ ಮಾಡೋಕ್ಕೆ ಒಂದು ಬಿಗ್ ಮೋಟಿವೇಶನ್ ಆಗಿರುತ್ತೆ. So don't forget to like this video and subscribe to my YouTube channel.
ಎಲ್ಲರೂ ಚೆನ್ನಾಗಿರಿ, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್.